ಹಲೋ ಸ್ನೇಹಿತರೆ, ನಾವಿವತ್ತು ಛತ್ತೀಸ್ಗಢಲ್ಲಿ ಒಂದು ಯೂನಿಕ್ ಪ್ಲೇಸ್ ಹತ್ರ ಬಂದಿದ್ದೀವಿ. ನಮ್ಮ ಈ ಜಗತ್ತಿನಲ್ಲಿ ಎಂಥ ವಿಸ್ಮಯಕರ ಜಾಗಗಳಿರ್ತಾವಂದರೆ ನೋಡಿ, ಇದೊಂದು ಯೂನಿಕ್ ಪ್ಲೇಸು. ಇಲ್ಲಿ ಏನಂದರೆ ನೀರು ಹಂಪಿದೆ, ಆದ್ರೂ ಉಲ್ಟಾ ನೀರು ಹೋಗ್ತಾಯಿದೆ. ಈ ಥರ ಎಲ್ಲೂ ನಾವು ಕೇಳಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ತುಂಬ ವಿಚಿತ್ರವಾಗಿದೆ. ಹಂಪಿದ್ರೆ ಕೂಡ ಅದ್ರ ಮೇಲೆ ಹೋಗ್ತಾಯಿದೆ ನೋಡಿ. ಇವಾಗ ಒಂದು ಪೇಪರ್ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟೊಂದು ಸ್ಪೀಡಾಗಿ ಹೋಗ್ತಾಯಿದೆ, ಮೋಟ್ರಲ್ಲಿ ಎತ್ತಿದಂಗೆ ಹೋಗ್ತಾಯಿದೆ ನೀರು. लोग बोलते ना गंगा में जाइए, हाथ धोइए, नहाइए. ನೋಡಿ ಇಲ್ಲೊಂದು ಎಷ್ಟೊಂದು ಹಂಪಿ ಇದೆಯೋ ಒಂದು ಕ್ಲಿಯರಾಗಿ ತೋರಿಸಿ ನೋಡಿ. ಹಂಪಲ್ಲಿ ನಮ್ಮ ಕೈಯಲ್ಲಿ ಒಂದು ಎಲೆ ಇದೆ, ಎಲೆ ಕಿತ್ಕೊಂಡಿದ್ದೀವಿ. ಪೇಪರ್ ಇಲ್ಲ, ಅದಕ್ಕೆ ಎಲೆ ಹಾಕ್ತಾಯಿದ್ದೀವಿ ನೋಡಿ. ಇವಾಗ ಎಲೆ ನೋಡಿ, ಇದು ಎಷ್ಟೊಂದು ಹಂಪಿದೆ ನೋಡಿ. ಹಂಪು ಮೇಲೆ ರಿಟರ್ನ್ ಹೋಗ್ತಾಯಿದೆ ವಾಟ್ರ್. ಅದು ಏನು ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ನೋಡಿ ಹಿಂಗೆ. ಇಲ್ಲಿ ನೋಡಿ ಫುಲ್ ಹಂಪಿದೆ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿದೆ, ಬಟ್ ಆದ್ರೂ ಹೋಗ್ತಾ ಇದೆ. ಹೇಳ್ಬೇಕಂದ್ರೆ ನಮ್ಮದು ಗಾಡಿ ಕೂಡ ಹತ್ತಲ್ವೇನೋ, ಅಷ್ಟೊಂದು ಹಂಪಿದೆ. ಫುಲ್ ಎಸ್ಕಲೇಟರ್ ರೈಸ್ ಮಾಡಿಲ್ಲ ಅಂದರೆ ನಮ್ಮ ಗಾಡಿ ಕೂಡ ಹತ್ತಲ್ಲ ಅಂಥ ಜಾಗದಲ್ಲಿ ಇದು ನೀರು ಉಲ್ಟಾ ಹೋಗ್ತಾ ಇದೆ. ನೋಡಿ ಎಷ್ಟೊಂದು ಹಂಪು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇದು ಹೆಂಗೆ ಹೋಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಹಂಪಿದೆ ಇಲ್ಲಿ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿದೆ, ಬಟ್ ಆದ್ರೂ ಹೋಗ್ತಾ ಇದೆ ನೋಡಿ. ನಾನು ಹಾಕಿರೋ ನೋಡಿ, ನಾನು ಹಾಕಿದ್ದು ಅಲ್ಲಿಂದ ನೋಡಿ ಎಷ್ಟೊಂದು ಹಂಪಿದೆಯೋ. ಬೆಟ್ಟ ಥರ ಇದೆ ಇದು. ಸಿಕ್ಕಾಕೊಳ್ತಿಲ್ಲಿ ಇಲ್ಲ, ಹೋಗ್ತಾ ಇದೆ, ಮತ್ತೆ ಹೋಗ್ತಾ ಇದೆ. ಯಾವುದೋ ಮೋಟ್ರಲ್ಲಿ ಹಾಕ್ಬಿಟ್ಟು ಒಂದು ಪೈಪ್ ಇಟ್ಟರೆ ಕೂಡ ಇಷ್ಟು ಮೇಲೆ ಹತ್ತುತ್ತೋ ಇಲ್ಲ ಗೊತ್ತಿಲ್ಲ. ತುಂಬ ಪ್ರೆಷರ್ ಇದ್ದರೆ ಮಾತ್ರ ಇಷ್ಟು ಮೇಲೆ ಹತ್ತೋದು. ಅದು ಪೈಪ್ ಹಾಕಿದರೆ ಹಿಂಗೆ ಭೂಮಿ ಮೇಲೆ ಬಿಟ್ಟರೆ ಹೋಗಲ್ಲ ನೀರು. ಆದರೆ ಇಲ್ಲಿ ಏನು ವಿಸ್ಮಯ ಅಂತ ಗೊತ್ತಾಗ್ತಾಯಿಲ್ಲ ನಿಜವಾಗ್ಲೂ. ನೋಡಿ ನಾವು ಹಾಕಿದ್ದು ಅಲ್ಲಿ ಫುಲ್ ಕಾಣಿಸೋದಿಲ್ಲ, ಬೆಟ್ಟ ಅಡ್ಡ ಬರುತ್ತೆ. ಅಲ್ಲಿ ಹಾಕಿದ್ವಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ, ಇನ್ನೂ ಹೋಗ್ತಾನೆ ಇದೆ. ಬರ್ತಾ ಇರಲಿ, ನಿಧಾನಕ್ಕೆ ಬರ್ತಾ ಇದೆ. ಅದು ಎಲ್ಲಿ ಬರಲಿ. ಮತ್ತು ಇಲ್ಲಿಂದ ಡೌನ್ಗೆ ಹೋಗ್ಬಿಡ್ತದೆ ಹಂಗೆ. ಇಲ್ಲಿಂದ ಡೌನ್ ಹೋಗ್ತಾ ಇದೆ ನೀರು. ಇಲ್ಲಿ ಎಷ್ಟೊಂದು ಹೈಟ್ ಆಗಿದೆಯೋ ನಾವು, ಆದರೆ ಇಲ್ಲಿ ನೀರು ಚೆಲ್ತಾ ಇದ್ದೀವಿ ನೋಡಿ. ಇಲ್ಲಿ ಹೋಗ್ತಾ ಇರೋ ನೀರು ತಗೊಂಡಿರೋದು ಬಾಟ್ಲಲ್ಲಿ ತೆತ್ಕೊಂಡು ನಾವು ಇಲ್ಲೇ ನೀರು ಚೆಲ್ತಾ ಇದ್ದೀವಿ ನೋಡಿ. ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಫುಲ್ ಡೌನ್ ಕೆಳಗಡೆ ಇದೆ, ಆದರೆ ನೀರು ಮೇಲೆ ಹೋಗ್ತಾ ಇದೆ.
ಬರ್ತಾ ಇದೆಯಾ ನೀರು ಹರ್ಕೊಂಡು ಇದ್ರ ಕೆಳಗಡೆಯಿಂದ ಹೋಗಿ ಹಿಂಗೆ ಹೋಗಿ ಮಾವಿನ ಮರ ಮತ್ತು ಮಾವಿನ ಮರದ ಹತ್ರ ಹೋಗುತ್ತೆ. ಆ ಮಾವಿನ ಮರದಿಂದ ಡೈರೆಕ್ಟ್ ಹಂಗೆ ಮೇಲೆ ಹೋಗುತ್ತೆ. ಅವ್ರು ಕಾಣಿಸ್ತಾ ಇದೆ ನೋಡಿ ನಿಮಗೆ. ಮತ್ತು ಮೇಲೆ ಗುಡಿಸಲು ಕಾಣಿಸ್ತಾ ಇದೆಯಲ್ಲ, ಆ ಗುಡಿಸ್ಲವರೆಗೂ ಮೇಲೆ ರಿಟರ್ನ್ ಹೋಗುತ್ತೆ. ಇಲ್ಲಿಂದ ಲೆಕ್ಕ ಮಾಡಿದ್ರೆ ಒಂದು 40 ಅಡಿನೇ ಬರ್ಬೋದು, ಒಂದು 30-40 ಅಡಿ ಬರುತ್ತೆ ಹೈಟು ಕೆಳಗಡೆಯಿಂದ ಅಲ್ಲಿಗೆ. ಯಾವುದೇ ಮೋಟ್ರಲ್ಲಿ ನಾವು ಎತ್ತಿ ಒಂದು ಎಷ್ಟೇ HP ಮೋಟ್ರಲ್ಲ ನೀರು ಎತ್ತಿದ್ರೆ ಇಲ್ಲಾಂದರೆ ಒಂದು ಸೈಡ್ಗೆ ಹೋಗಿಬಿಡುತ್ತೆ, ಇಲ್ಲಾಂದರೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ರಿಟರ್ನ್ ಕೆಳಗಡೆ ಬಂದುಬಿಡುತ್ತೆ. ಆದರೆ ಇಲ್ಲಿ ಮಾತ್ರ ವಿಚಿತ್ರವಾಗಿ ನೀರು ಮೇಲೆ ಹೋಗ್ತಾ ಇದೆ. ಇಂಥ ವಿಸ್ಮಯಕಾರಿ ಜಾಗ ನಾವೆಲ್ಲೂ ನೋಡಿಲ್ಲ. ವಾವ್, ಸೂಪರ್ ಲೊಕೇಶನ್. ನೋ ಸೆಲ್ಫಿ ಝೋನ್ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಆದರೆ ನಮ್ಮ ಜನ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಓಹ್, ನೋಡಿದ್ರೆ ಭಯ ಆಗ್ತಾ ಇದೆ. ಪಾರ್ಕ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ಈಗ. ನೋಡೋಣ ಟೈಗರ್ ಇದೆಯೋ, ಎಷ್ಟಿದೆಯೋ, ಏನೇನಿದೆಯೋ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.